ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತೊಂದು ದಿವಸ ನಾವು KM ದೊಡ್ಡಿ ಟ್ಯಾಕೀಸ್ ಹತ್ರ ಇದ್ದೀವಿ. ಇವತ್ತೊಂದು ದಿವಸ ಸುಮಾ ಟ್ಯಾಕೀಸ್ ಹತ್ರ ಇದ್ದೀವಿ. ಇವತ್ತೊಂದು ದಿವಸ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರ 45 ಮೂವಿ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಪ್ರೇಕ್ಷಕರು ತುಂಬ ಖುಷಿಯಿಂದ ಕಾತುರದಿಂದ ನೋಡ್ತಾ ಇರುವಂತೆ ಮೂವಿಯಾಗಿದೆ. ಮತ್ತು KM ದೊಡ್ಡಿಲಿ ಅಭಿಮಾನಿಗಳು ತುಂಬ ವರ್ಷ ಯಾವುದೇ ಒಂದು ಮೂವಿ ಆದ್ರೂ ತುಂಬ ಅದ್ಧೂರಿಯಾಗಿ ಬ್ಯಾನರಿಂದ ಹಿಡಿದು ಟೀ ಶರ್ಟಿಂದ ಹಿಡಿದು ಎಲ್ಲ ಪ್ರಚಾರ ಮಾಡೋದ್ರಿಂದ ಹಿಡಿದು ರಾಜೇಶ್ ಅವರು ಮತ್ತು ಅವರ ತಂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ರಾಜೇಶ್ ಅವರು ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಶಿವಣ್ಣವ್ರಿಗೆ ಜೈ, ಶಿವಣ್ಣವ್ರಿಗೆ ಜೈ. ರಾಶಿರಬ್ ಸೈನ್ಯ KM ದೊಡ್ಡಿ. ಇಂದು ನಮ್ಮ KM ದೊಡ್ಡಿ ಸುಮಾ ಚಿತ್ರಮಂದಿರದಲ್ಲಿ 45 ಫಿಲಮ್ ಬಿಡುಗಡೆ ಆಗಿದೆ. ನೆನ್ನೆ ಪ್ಯಾನ್ಸು ಅಂದ್ಬಿಟ್ಟು ಬೆಂಗಳೂರಲ್ಲಿ ನೋಡ್ಕೊಂಬಂದೆ. ಆದ್ರೂ ಅದನ್ನು ನೋಡಿರೋದು ಇನ್ನೂ ಮನಸ್ಸಲ್ಲಿ ಹಾಗೆ ಹಚ್ಚಿಡ್ದ್ಬಿಟ್ಟಿದೆ. ಏನಪ್ಪ ಅಂದರೆ ಲಾಸ್ಟ್ 20 ನಿಮಿಷ ಇದೆಯಲ್ಲ, ಅದು ನಮ್ಮ ಬಾಯಿಂದ ಹೇಳೋದಲ್ಲ, ಪ್ರತಿಯೊಬ್ಬರು ಥಿಯೇಟ್ರಿಗೆ ಬರಬೇಕು, ನೋಡಬೇಕು. ಆ ಶಿವ ತಾಂಡವ ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಹಂಗೆ ಉಳಿದ್ಬಿಡುತ್ತೆ. ಅದನ್ನು ನಮ್ಮ ಬಾಯಲ್ಲಿ ನಾವು ನೋಡಿದ್ದೀವಿ, ನಾವು ಹೇಳಿದ್ರೆ ಅಷ್ಟು ಇದು ಬರೋಲ್ಲ. ನೀವೇ ನೋಡಿದ್ರೆ ಇನ್ನೂ 4 ಜನಕ್ಕೆ ನೀವು ಹೇಳ್ತೀರಾ ಶಿವಣ್ಣ ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅವರು ಇನ್ನೂ 63 ವರ್ಷ ಅಲ್ಲ, 25 ವರ್ಷದ ಕುವರ ಅವ್ರ ಮುಂದೆ ಈ 65 ವರ್ಷದವ್ರು ಈ ಥರ ಎಲ್ಲ ಮಾಡ್ತಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಶಿವಣ್ಣನಿಗೆ ಮನಸ್ಸಲ್ಲ ಹಂಗೆ ಎನರ್ಜಿ ಅನ್ನೋದು ತುಂಬ ಯಾವತ್ತೂ ಸ್ಟ್ರಾಂಗ್ ಇದೆ. ಯಾಕೆಂದರೆ ಅದು ರಾಜ್ಕುಮಾರ್ ಅವರಿಂದ ಬಂದ್ಬಿಟ್ಟಿರೋದು. ಅವ್ರಿಗೆ ಅಣ್ಣ ತಂಗಿ ಆಗ್ಬೋದು, ಜೋಗಿ ಆಗ್ಬೋದು, ಯಾವ ಥರ ಪಾತ್ರ ಕೊಟ್ಟರು ಮಾಡ್ತಾರೆ. ಈ ಚಿತ್ರದಲ್ಲಿ ಆ ಥರ ಮಾಡಿದ್ದಾರೆ ಅಂತಂದರೆ ಯಾವ ಥರದಲ್ಲೂ ಮರೆಯೋಕ್ಕಾಗಲ್ಲ. ಆ ಥರ ಇದೆ. ನಮ್ಮ KM ದೊಡ್ಡಿ ಸಿನಿಮಾ ಚಿತ್ರಮಂದಿರದಲ್ಲಿ ಯಶಸ್ವಿ ಪ್ರದರ್ಶನಗೊಳ್ತಾ ಇದೆ. ಬನ್ನಿ ಎಲ್ಲರೂ ಒಟ್ಟಾರಿ ಚೆನ್ನಾಗಿ ಸಿನಿಮಾ ನೋಡಿ. ಆ ಸಿನಿಮಾ ಈ ಸಿನಿಮಾ ಅಂತ ಯಾವುದೂ ಏನಲ್ಲ, ಎಲ್ಲ ಕನ್ನಡ ಸಿನಿಮಾನೇ. ಯಾರ ಮಾಯಿಲ್ ಬರೋದು ಕನ್ನಡ ಅಂತ ಬರುತ್ತೆ ಹೊರತು ರಾಜಣ್ಣನ ಥರ ಆ ಫಿಲಮ್ ಬಂತು ಆ ಹೀರೋ ಈ ಹೀರೋ ಅಂತೆಲ್ಲ. ನಾವು ನೆಕ್ಸ್ಟ್ ಸುದೀಪ್ ಪಿಕ್ಚರ್ನು ನೋಡ್ತೀವಿ. ಈ ಫಿಲಮ್ ಆ ಫಿಲಮ್ ಅಂತೆಲ್ಲ, ಎಲ್ಲರೂ ಒಂದೇ. ಈಗ ಆ ದೇವರು ಈ ದೇವರು ಅಂತ ಅನ್ಕೋದಲ್ಲ. ನಮಗೆ ಶಿವರಾಜ್ ಕುಮಾರ್ ಒಂದು ಫಸ್ಟ್ ಇರ್ಬೋದು, ಬೇರೆಯವರು ನೆಕ್ಸ್ಟ್ ಇರ್ತಾರೆ, ಎಲ್ಲರದು ನೋಡ್ತೀವಿ. ಅದೇ ಥರ ನಮ್ಮ ಶಿವಣ್ಣನ ಫಿಲಮು ನೀವು ಬಂದು ನೋಡಿ, ಹೇಗಿದೆ ಅಂತ ನೋಡಿ, ಜನಗಳು ತಿಳಿಸಿ. ಲಾಸ್ಟ್ 20 ನಿಮಿಷ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿ ಬಂದಿದೆ. KM ದೊಡ್ಡಿಲಾಗಿರ್ಬೋದು, ಎಲ್ಲ ನಾವು ಟೀ ಶರ್ಟ್ ಎಲ್ಲ ಮಾಡಿಸಿದ್ದೀವಿ, ತುಂಬ ಇದಾಗೆಲ್ಲ ಮಾಡಿಸಿ, ಬ್ಯಾನರೆಲ್ಲ ಮಾಡಿಸಿ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ. ಈ ಸಿನಿಮಾ ನಾವೇ ಹಾಕಬೇಕು ಅಂತ ಇದು ಮಾಡಿದ್ದು, ನಮ್ಗೆ ಆಗಿರಲಿಲ್ಲ. ಹಾಗಾಗಿ ಸುಮ್ಮನೆ ಇದು ಮಾಡಿದ್ದೀವಿ. ಎಲ್ಲ ಸೇರಿ ಸಿನಿಮಾ ನೋಡ್ತಾ ಇದ್ದೀವಿ, ಖುಷಿಯಿಂದ ಚೆನ್ನಾಗಿ ಇದು ಮಾಡ್ತಾ ಇದ್ದೀವಿ. KM ದೊಡ್ಡಿಲಿ ಶಿವರಾಜ್ ಕುಮಾರ್ ಅಂದರೆ ನೀವು ದೊಡ್ಡ ಅಭಿಮಾನಿ ಅಂತ ಕೇಳ್ಪಟ್ಟು, ನಿಮ್ಮ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಬಳಗ, ನಿಮ್ಮ ಜರ್ನಿ ಅವ್ರ ಜೊತೆಯಿಂದ ಎಷ್ಟು ವರ್ಷದಿಂದಿದೆ ಸರ್? ನಂದು 96ನೇ ಚಿಕ್ಕದ್ರಿಂದನೂ ನನಗೀಗ 41 ಏಜ್ ಆಗಿದೆ. 41 ಏಜ್ ಆಗಿದೆ ಇವಾಗ ನನಗೆ. ಅವಾಗಿಂದನೂ ಕೂಡ ನನಗೆ ಜನ್ಮ ಜೋಡಿಲಿ ಮಾದೇವಪುರದಲ್ಲಿ ಫೋಟೋಗೆ ಅನ್ನೋದ್ರೆ ನಮಗೆ ಸರಿಯಾಗಿ ಇದಾಗ್ತಾ ಇರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಎಲ್ಲ ಥರದ ಫೋಟೋಸು ಶಿವಣ್ಣನ ಜೊತೆಲಿದೆ. ಅವ್ರ ಜೊತೆಲಿ ಯಾವ ಥರ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಥರ ಖುಷಿನೂ ಇದಾಗಿದೆ. ಅವ್ರ ಮನಸ್ಸನ್ನು ನೋಡೋದೇ ಒಂದು ನಮಗೆ ಖುಷಿಯಾಗಿರುತ್ತೆ. ಅವ್ರ ಫೋಟೋ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಪ್ರತಿಯೊಂದು ಒಂದು ಬೈಕ್ ಓಪನ್ ಆಗಿರ್ಬೋದು, ಎಲ್ಲ ನಮ್ಮ ಶಿವಣ್ಣನೇ ಇದು ಮಾಡಿದ್ದಾರೆ. ಆ ಥರದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಒಂದು ಲೆಕ್ಕದಲ್ಲಿ ನಮ್ಮ ಮನೆ ದೇವರು ಶಿವ ಆಗಿರ್ಬೋದು, ನಮ್ಮ ಮನಸ್ಸಿನ ದೇವರು ಶಿವಣ್ಣ. 45 ಮೂವಿ ರಿಲೀಸ್ ಆಗಿದೆ. ಅಪ್ಪು ಸರ್ ಇದ್ದಿದ್ರೆ ಇದಿನ್ನೂ ಯಾವ ರೀತಿ ರಿಲೀಸ್ ಆಗ್ಬೋದಾಗಿತ್ತು? ಅಪ್ಪು ಸರ್ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಅಪ್ಪು ಸ್ಟಾರ್ ಯಾವಾಗಲೂ ಇದ್ದೇ ಇರ್ತಾರೆ. ಯಾವಾಗ ಸ್ಟಾರ್ ಆಗಿದ್ದರು, ಈಗ ದೇವರಾಗಿದ್ದಾರೆ. ಈಗ ಶಿವಣ್ಣವ್ರ ಸಿನಿಮಾ ಬಂದಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಹಾಗೂ ಶಿವಣ್ಣ ಮತ್ತು ಉಪೇಂದ್ರ ಇಬ್ಬರು ಇದ್ದಾರೆ. ತುಂಬ ಮೂವಿ ಚೆನ್ನಾಗಿ ಬಂದಿದೆ. ರಾತ್ರಿ ನೋಡುವ ಆದರೂ ಶಿವನ್ ಪಾಲ್ಟ್ ಅಂತೂ ಸೂಪರಾಗಿ ಬಂದಿದೆ. ಮೈ ರೋಮಾಂಚನ ಆಯ್ತದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕನ್ನಡ ಫಿಲಮ್ ಬೆಳಿಬೇಕು. ಶಿವಣ್ಣವ್ರಿಗೆ ಜೈ, ಶಿವಣ್ಣವ್ರಿಗೆ ಜೈ, ಶಿವಣ್ಣವ್ರಿಗೆ ಜೈ. ಆ್ಯಕ್ಟ್ರಿಕ್ ಹೀರೋ ಶಿವಣ್ಣವರ ಫಿಲಮ್ ಬಂದೈತೆ ಇವತ್ತು. ಉಪೇಂದ್ರ ಮತ್ತು ಆ್ಯಕ್ಟ್ರಿಕ್ ಹೀರೋ ಶಿವಣ್ಣವರು ಮಾಡಿರುವಂಥ ಫಿಲಮು ಹೈಲೈಟಾಗಿ ಬಂದೈತೆ. ಹಾಗಾಗಿ ಫ್ಯಾಮಿಲಿ ಸೆಂಟಿಮೆಂಟ್ ಫಿಲಮ್ ಅಂದರೆ ನಮ್ಮ ಶಿವಣ್ಣವ್ರು ಬಿಟ್ಟರೆ ಬೇರೆ ಇನ್ಯಾರೋ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ. ಹಾಗಾಗಿ ನಾವು ಎಲ್ಲ ಫಿಲಮ್ನು ನೋಡ್ತೀವಿ. ಎಲ್ಲ ಅಭಿಮಾನಿಗಳು ಬಂದು ಫಿಲಮ್ ನೋಡಿದ್ರೇ ಒಂದು ಕನ್ನಡ ಫಿಲಮ್ ಗೆಲ್ಲೋದು. ಹಂಗಾಗಿ ನಾವು ನಾವು ನೋಡ್ತೀವಿ, ಅವರು ಬಂದು ನೋಡಿದ್ರೆ ನಮಗೂ ಖುಷಿ ಅಷ್ಟೇ. ನಾವು ಹೇಳೋದು ಅಂತಂತಾರೆ, ಒಟ್ಟಲ್ಲಿ ಏನೇ ಆಗಲಿ ಕನ್ನಡ ಫಿಲಮ್ ಗೆಲ್ಲಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಜೈ ಕರ್ನಾಟಕ ಮಾತೆ. ಹೆಸರು ನಿಂಗರಾಜ್ ಅಂದ್ಬಿಟ್ಟು. ಸಕ್ಕತ್ತಾಗದೆ ಅಂಥ ಫಿಲಮ್ ಎಲ್ಲೂ ಮಾಡಿಲ್ಲ. ಸೂಪರ್ ಅಣ್ಣ. ತುಂಬ ಚೆನ್ನಾಗಿದೆ ಫಿಲಮ್. ಇಬ್ಬರು ಆ್ಯಕ್ಟಿಂಗು ಸೂಪರ್. ಶಿವಣ್ಣ ಆ್ಯಕ್ಟಿಂಗ್ ಸರಿಯೇ, ಉಪೇಂದ್ರ ಆ್ಯಕ್ಟಿಂಗು ಸೂಪರಾಗಿ ಮಾಡಿದ್ದಾರೆ. ಶೆಟ್ಟಿ ಅವರು ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಬಂದು ಎಲ್ಲ ಚಿತ್ರ ನೋಡಿ. ಶಿವಣ್ಣನ ಎಂಟ್ರಿ ಅಂತೂ ಫಸ್ಟ್ ಕ್ಲಾಸ್. ಎಂಟ್ರಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗೈತೆ. ರಾಜ್ಬೀರ್ ಶೆಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉಪೇಂದ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗೈತೆ. ಅದರಲ್ಲೂ ಶಿವಣ್ಣ ಎಂಟ್ರಿ ಅದ್ಭುತವಾಗೈತೆ. ಹೆಂಗೆ ಕೊಡ್ರಿ ಫಿಲಮು? ಚೆನ್ನಾಗಿದೆ.
ಫಸ್ಟ್ ಹಾಫ್ ಪರವಾಗಿಲ್ಲ, ಸೆಕೆಂಡ್ ಹಾಫ್ ನೋಡಬೇಕು, ಚೆನ್ನಾಗೈತೆ.